ಹಾರೋಹಳ್ಳಿಗೆ ಡಿಕೆ ಶಿವಕುಮಾರ್ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರನ್ನ ಸ್ವಾಗತಿಸಿದ ಶಾಸಕ ಇಕ್ಬಾಲ್ ಹುಸೇನ್. ಡಿಕೆಶಿ ಬರ್ತಾ ಇದ್ದಂತೆ ಪಟಾಕಿಯನ್ನ ಸಿಡಿಸಿದ್ದಾರೆ ಅವರ ಬೆಂಬಲಿಗರು. ವಿವಿಧ ಕಲಾ ತಂಡಗಳ ಮೂಲಕ ಡಿಕೆಗೆ ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ. ತೆರೆದ ವಾಹನದಲ್ಲಿ ಡಿಕೆ ಶಿವಕುಮಾರ್ ರ್ಯಾಲಿ ಆಗಿದೆ. ಹಾರೋಹಳ್ಳಿಯ ಚಾಮುಂಡಿ ದೇಗುಲಕ್ಕೆ ಡಿಕೆಶಿ ಭೇಟಿಯನ್ನು ಕೊಡ್ತಾರೆ. ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದಂಥ ಸಿಎಂ ಡಿಕೆಶಿ ಅವರ ಕಾರ್ಯಕರ್ತರು ಜೊತೆಗೆ ಅವರ ಬೆಂಬಲಿಗರು ತಮ್ಮ ನಾಯಕನನ್ನ ಬರಮಾಡಿಕೊಳ್ಬೇಕು ಅಂತ ಹೇಳಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ತಮ್ಮ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಲು ತಾಲೂಕಿನ ಜನತೆ ಬಯಸಿದ್ರು. ಅದೇ ಕಾರಣಕ್ಕೋಸ್ಕರ 9 ಬಾರಿ ಆಯ್ಕೆಯನ್ನು ಮಾಡಿದ್ರು. ರಾಜ್ಯದಲ್ಲಿಯೇ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದ್ರು ಹಾಗಾಗಿ ಅವರ ಕ್ಷೇತ್ರದ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಮುಖ್ಯಮಂತ್ರಿಯಾದಂಥ ನಂತರ ಆ ಕ್ಷೇತ್ರಕ್ಕೆ ಬಂದಿರೋದು ಎಲ್ಲ ಜನರಿಗೂ ಸಂತಸವನ್ನ ತಂದುಕೊಟ್ಟಿದೆ. ಅವರ ಮುಖ್ಯಮಂತ್ರಿ ಸ್ವಾಗತಕ್ಕೆ ರಸ್ತೆ ಉದ್ದಕ್ಕೂ ಸಹ ಎತ್ತರದ ಕಟೌಟ್ ಆಗಿರ್ಬೋದು, ಜೊತೆಗೆ ಶುಭ ಕೋರುವಂತ ಫ್ಲೆಕ್ಸ್, ಕಟೌಟ್, ಕಮಾನುಗಳನ್ನ ಕಟ್ಟಿದ್ರು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕ್ಷೇತ್ರದ ಪ್ರತಿ ಮನೆಗೂ ಸಿಹಿಯನ್ನ ತುಂಬಿದ ಪಟ್ಟಣಗಳನ್ನ ಕಾರ್ಯಕರ್ತರು ಜೊತೆಗೆ ಅವರ ಮುಖಂಡರು, ಅಭಿಮಾನಿಗಳು ತಮ್ಮ ಸ್ವಂತ ಖರ್ಚಿನಿಂದ ಹಂಚಿಕೆಯನ್ನ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅಂತ ಹೇಳಿದ್ರೆ ಆ ಊರಿನ ಜನರಿಗೆ ಬಹಳ ಪ್ರೀತಿ. ಹಂಗಾಗಿ ಎಲ್ಲಾ ಕೆಲಸಗಳನ್ನ ಸ್ವಂತ ಖರ್ಚಿನಲ್ಲೇ ಗ್ರೀನ್ ಕಲರ್ ಗ್ರೀನ್ ಆಪಲ್ ಅಂತಲ್ಲ ಆ ಥರ ಇದು ಈ ಕಡೆ ಮೆಣಸಿನ್ಕಾಯಿ ಮತ್ತೆ ಇಲ್ಲ ಬರ ಈ ಕಡೆ ಬಾ ಈ ಕಡೆ ಬಾ भारत माता की भारत माता की सोनिया गांधी जी की राहुल गांधी जी की प्रियंका गांधी जी की सिद्धरामैया जी की डीके शिवकुमार जी की डीके शिवकुमार जी की डीके सुरेश जी की ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ? ಇಡೀ ರಾಜ್ಯ ಏನ್ ಮಾತಾಡ್ತೀನಿ ಅಂತ ನೋಡ್ತಾ ಇರ್ತಾರೆ. ಅದು ನಿಮ್ಮ ಮೊದಲನೇ ಸಭೆ. ಸ್ವಲ್ಪ ತಾಳ್ಮೆಯಿಂದ ಬಂದವಳೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿಯ ತಾಲೂಕು ಕನಕಪುರ ತಾಲೂಕಿನ ಭಾಗವಾದಂತ ಹಾರೋಹಳ್ಳಿ ತಾಲೂಕು ರಾಮನಗರ ವಿಧಾನಸಭಾ ಕ್ಷೇತ್ರ. ಮೊದಲನೇ ಸಭೆಯನ್ನ ತಾಯಿ ಚಾಮುಂಡಿ, ಈ ಹಾರೋಹಳ್ಳಿಯಲ್ಲಿರುವಂತಹ ತಾಯಿ ಚಾಮುಂಡಿ ಪಾದಗಳಿಗೆ, ಚಾಮುಂಡಿ ನಮ್ಮ ನಾಡಿನ ದೇವತೆ, ಆ ದೇವತೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದ್ರೂ ಕೂಡ ನಾನು ಇನ್ನೊಂದು ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇನೆ. ಆದ್ರೆ ಹಾರೋಹಳ್ಳಿ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆ ತಾಯಿಗೆ, ಆ ಪದ್ಮ ಕಮಲಗಳಿಗೆ ನನ್ನ ನಮಸ್ಕಾರವನ್ನ ಮಾಡಿ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನನ್ನ ಈ ಒಂದು ಹೊಸ ಯಾತ್ರೆಯನ್ನ ಪ್ರಾರಂಭವನ್ನ ಮಾಡಿದ್ದೇನೆ. ಇವತ್ತು ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ನೀವೆಲ್ಲ, ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನೀವೆಲ್ಲ ಸೇರಿ ನನಗೋಸ್ಕರ ನನ್ನ ಕಷ್ಟದಿಂದಲೇ ಪ್ರಾರ್ಥನೆ ಮಾಡಿದ್ದೀರಿ, ಹರಕೆ ಕಟ್ಕೊಂಡಿದ್ದೀರಿ, ನೋವು ಅನುಭವಿಸಿದ್ದೀರಿ, ಎಲ್ಲ ಬೇಕಾದಷ್ಟು ಅನುಭವಿಸಿದ್ದೀರಿ.
ಚಾಮುಂಡಿ ಬೆಟ್ಟದಲ್ಲಿ ನಿಂತು ಒಂದು ಮಾತು ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಮಾತನ್ನ ಅವತ್ತಿನ ಕಾಲದಲ್ಲಿ ನಾನು ಹೇಳಿದೆ. ಇದು ನನ್ನ ಒಬ್ಬ ಪ್ರಯತ್ನದ ಕೆಲಸ ಅಲ್ಲ, ಇದು ಇಲ್ಲ ನನ್ನ ಒಬ್ಬ ಪ್ರಾರ್ಥನೆಯ ಕೆಲಸ ಅಲ್ಲ ಇದು.